ಇದು ವರ್ಲ್ಡ್ ಅಲ್ಲಿ ಬಂದ್ರೆ ಫಸ್ಟ್ ಅಂಡ್ ಬೆಸ್ಟ್ ಏರ್ ಗನ್ ಇದು FX ಕಿಂಗ್ ಅಂತ. FX ಇಂಪ್ಯಾಕ್ಟ್ ಬರುತ್ತೆ ಇದು. ಅಂದ್ರೆ FX ಇಂಪ್ಯಾಕ್ಟ್ ಅಂದ್ರೆ ಲೋಡ್ ಮಾಡೋದು ವಾಪಸ್ ಕ್ಲೋಸ್ ಮಾಡ್ಕೊಂಡು ಫೈರ್ ಮಾಡೋದು. ಇದನ್ನೇ ತುಂಬಾ ಇದು ಬಂದು ನಿಮ್ಗೆ ಬೆಂಜಮಿನ್ ಆರ್ಮಡಾ ಬರುತ್ತೆ. ಬೆಂಜಮಿನ್ ಆರ್ಮಡಾ. ಎಸ್, ಇದು ಆಪರೇಟಿಂಗ್ ಎಲ್ಲ ಓಪನಿಂಗ್ ಎಲ್ಲ ಸಖತ್ ವೆಯ್ಟ್ ಇದೆ. ಲೋಡಿಂಗ್ ಈ ತರ ಮಾಡಿಸೋಣ, ಲೋಡ್ ಆಗುತ್ತೆ. ಓಕೆ, ಪೆಲೆಟ್ ಹಾಕ್ತೀನಿ, ಕ್ಲೋಸ್ ಮಾಡ್ಕೊಂಡು ಫೈರ್ ಮಾಡೋದು. ಇದು ಬಂದು ಸ್ಮಿತ್ ಅಂಡ್ ವೆಸನ್ ರಿವಾಲ್ವರ್. ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ, ಇದು ಕ್ಲೋಸ್ ಆಗುತ್ತೆ, ಫೈರ್ ಆಗುತ್ತೆ. ಓಕೆ ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಇವತ್ತು ಒಂದು ಎಜುಕೇಶನಲ್ ಪರ್ಪಸ್ಗೂ ಕೂಡ ಒಂದು ಒಳ್ಳೆ ಇನ್ಫಾರ್ಮೇಶನ್ ನಿಮ್ಗೆಲ್ರಿಗೂ ಕೂಡ ಕೊಡಬೇಕು ಅಂತಾನೆ ಇದೇ ಸಿಟಿ ಮಾರ್ಕೆಟ್ ಸಿಟಿ ಗನ್ ಹೌಸ್ ಶಾಪಿಗೆ ಬಂದಿದ್ದೀನಿ. ಇವತ್ತು ನಮ್ಮ ಜೊತೆ ಆಕಿಬ್ ಶರೀಫ್ ಅವರು ಇದ್ದಾರೆ. ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು, ನಿಮ್ಮ ಸುತ್ತಮುತ್ತ ಎಲ್ಲ ನೋಡ್ತಾ ಇದ್ರೆ ಬರೀ ಗನ್ಗಳೇ ಕಾಣ್ತಾ ಇದೆ. ಬಂದೂಕುಗಳು, ರೈಫಲ್ಗಳು, ಡಬಲ್ ಬ್ಯಾರೆಲ್ ಆಗಿರ್ಬೋದು, ಸಿಂಗಲ್ ಬ್ಯಾರೆಲ್ ಆಗಿರ್ಬೋದು, ಎಲ್ಲವನ್ನ ನೀವು ಸುಮ್ಮನೆ ಪ್ಯಾನ್ ಮಾಡಿ ತೋರಿಸ್ತಾ ಇದ್ರೆ ನೀವೆಲ್ಲರೂ ಕೂಡ ಆಶ್ಚರ್ಯ ಆಗಬಹುದು. ಇವತ್ತು ನಾನು ಆ ಥರದ ಒಂದು ಮಾಹಿತಿಯನ್ನು ಇಟ್ಕೊಂಡ್ ಬಂದೀನಿ. ಯಾರೆಲ್ಲ ಮನೇಲಿ ಗನ್ ಯೂಸ್ ಮಾಡ್ಬೋದು, ವಿತ್ ಲೈಸೆನ್ಸ್ ಇರ್ಬೋದು, ಅಥವಾ ಏನಕ್ಕೆಲ್ಲ ನಾವೆಲ್ಲ ಗನ್ಗಳನ್ನು ಬಳಕೆ ಮಾಡಬಹುದು ಅನ್ನೋದ್ರ ಕುರಿತಾಗಿ ಒಂದಿಷ್ಟು ಇನ್ಫಾರ್ಮೇಶನ್ ಆಕಿಬ್ ಶರೀಫ್ ಅವ್ರ ಇಂದನೇ ನಾವು ಪಡೆಯೋಣ ಅಂತ ಹೇಳ್ತಾ, ಸರ್ ನಮಸ್ತೆ. ನಮಸ್ತೆ. ನಾನು ಬಹಳ ಖುಷಿ ಆಗ್ತಾ ಇದೆ. ಈ ತರ ಒಂದು ಕಲಾಸಿಪಾಳ್ಯ ಸರ್ಕಲ್ ಅಲ್ಲಿ ಈ ತರದ ಒಂದು ಅಂಗಡಿ ಇದೆ ಅಂತ ನಾನು ನಿಜಕ್ಕೂ ಕೂಡ ನೋಡಿರ್ಲಿಲ್ಲ, ಗೊತ್ತಿರ್ಲಿಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನು ಕೂಡ ಒಂದು ಒಳ್ಳೆ ಉದ್ದೇಶಕ್ಕೆ ಈ ತರದ ಗನ್ಗಳನ್ನು ಇಡಬಹುದಾ ಅಂತ, ಏನೆಲ್ಲ ಗನ್ಗಳಿದೆ ನಿಮ್ ಬಗ್ಗೆ ಪರಿಚಯ ಮಾಡ್ಕೊಡೋದಾದ್ರೆ. ಎಸ್ ಸರ್, ವಿತೌಟ್ ಲೈಸೆನ್ಸ್ ನಿಮಗೆ ಏರ್ ಗನ್ಸ್ ಏರ್ ಪಿಸ್ಟಲ್ಸ್ ಬರುತ್ತೆ. ವಿತೌಟ್ ಲೈಸೆನ್ಸ್ ಏರ್ ಗನ್ಸ್ ಏರ್ ಪಿಸ್ಟಲ್ಸ್ ಯೂಸ್ ಮಾಡಬಹುದು. ದಟ್ ಇಸ್ ಫಾರ್ ಫಾರ್ಮ್ ಹೌಸ್ ಪರ್ಪಸ್, ಟಾರ್ಗೆಟ್ ಪ್ರಾಕ್ಟೀಸ್ ಮಾಡಕ್ಕೆ, ಫಾರ್ಮ್ ಹೌಸ್ಗೆ, ಈಗ ಒಲಿಂಪಿಕ್ಸ್ ಎಲ್ಲ ಹೋಗ್ತಾರೆ ಯೂಸ್ ಮಾಡೋದು, ಅಕ್ಯುರೇಟ್ ಪರ್ಪಸ್ ಅದೆಲ್ಲ ಆಗುತ್ತೆ ನಿಮಗೆ. ಕೋತಿ ಓಡಿಸಕ್ಕೆ ಎಲ್ಲ ಇದು ಏರ್ ಗನ್ಸ್ ಏರ್ ಪಿಸ್ಟಲ್ಸ್ ಯೂಸ್ ಆಗುತ್ತೆ. ಅಂಡ್ ಲೈಸೆನ್ಸ್ ಕ್ಯಾಟಗರಿಲಿ ರಿವಾಲ್ವರ್ಸ್, ರೈಫಲ್ಸ್, ಪಿಸ್ಟಲ್ಸ್, ಡಬಲ್ ಬ್ಯಾರಲ್, ಸಿಂಗಲ್ ಬ್ಯಾರಲ್ ಅದೆಲ್ಲ ಲೈಸೆನ್ಸ್ ಕ್ಯಾಟಗರಿಲಿ ಬರುತ್ತೆ. ಸೊ 2 ಕ್ಯಾಟಗರೀಸ್ ಇಂದ ಬರುತ್ತೆ ನಮಗೆ, ಈ ತರ ಬರುತ್ತೆ ಸರ್ ವೆಪನ್ಸ್. ಬಟ್ ಇವೆಲ್ಲ ಯಾವ ತರ ಸರ್? ಇವೆಲ್ಲ ಯಾವ್ಯಾವ ಗನ್ಗಳಿದೆ ನಿಮ್ಮ ಹತ್ರ? ಇದೆಲ್ಲ ಶಾರ್ಟ್ ಗನ್ ಅಂತ ಹೇಳಿ ಕರಿತೀವಿ ನಾವು. ಶಾರ್ಟ್ ಗನ್ ಇಲ್ಲ ಸರ್, ಇದೆಲ್ಲ ಪಿಸ್ಟಲ್ಸ್ ಹೇಳ್ತಾರೆ. ಏರ್ ಗನ್ಸ್ ಇದೆಲ್ಲ ಆಕ್ಚುಲಿ ಏರ್ ಗನ್ಸ್ ಇಂಪೋರ್ಟೆಡ್ ಬರುತ್ತೆ. ಮಲ್ಟಿ ಶಾಟ್ ಏರ್ ಗನ್ಸ್, ಇದೆಲ್ಲ ಟಾರ್ಗೆಟ್ ಪ್ರಾಕ್ಟೀಸ್ ಮಾಡಕ್ಕೆ ಎಲ್ಲ ಈಸಿ ಇರುತ್ತೆ ನಿಮ್ಗೆ. ಅಂಡ್ ಇದರಲ್ಲಿ ಈ ತರ ಎಲ್ಲ ನಿಮ್ಗೆ ಬರೋದು ರಿವಾಲ್ವರ್ಸ್ ಹೇಳ್ತೀನಿ ಇದಕ್ಕೆ. ಅಂಡ್ ದೀಸ್ ಆರ್ ಆಲ್ ಪಿಸ್ಟಲ್ಸ್, ಇದಕ್ಕೆಲ್ಲ ಪಿಸ್ಟಲ್ಸ್ ಹೇಳ್ತೀನಿ. ಯಾವ್ದಕ್ಕೆ ಮ್ಯಾಗಝಿನ್ ಕೆಳಗಡೆ ಬರುತ್ತೆ ಅದು ಪಿಸ್ಟಲ್ ಅಂತ ಹೇಳ್ತೀನಿ. ಈ ತರ ಇದು ಏರ್ ಪಿಸ್ಟಲ್. ಅಂಡ್ ಇದು ಯಾವ್ದು ರಿವಾಲ್ವರ್ ಅಂದ್ರೆ ಈ ತರ ಇರುತ್ತೆ ನಿಮ್ಗೆ. ಓಪನಿಂಗ್ ಎಲ್ಲ ಈ ತರ ಇದ್ರೆ ನಿಮ್ಗೆ ರಿವಾಲ್ವರ್ ಹೇಳ್ತೀನಿ. ಈ ತರ ಇದು ರಿವಾಲ್ವರ್. ರೊಟೇಟಿಂಗ್ ಬಂದ್ರೆ ಇದು ರಿವಾಲ್ವರ್. ಅಂಡ್ ಇದೆಲ್ಲ ನಿಮ್ಗೆ ಮಲ್ಟಿ ಶಾಟ್ ಗ್ಯಾಸ್ ಇಂದ ಯೂಸ್ ಆಗೋದು. ಗ್ಯಾಸ್ ಇಂದ ಯೂಸ್ ಆಗುತ್ತೆ, ಕಂಟಿನ್ಯೂಸ್ ಫೈರಿಂಗ್ ಆಗುತ್ತೆ. ಇದೆಲ್ಲ ಪ್ರತಿ ಸಲ ಒಂದ್ ಶಾಟ್ ನಿಮ್ಗೆ ಫೈರ್ ಆಗಕ್ಕೆ ಆಗುತ್ತೆ. ಪ್ರಾಕ್ಟೀಸ್ ಮಾಡಕ್ಕೆ ಈಸಿ ಇರುತ್ತೆ. ಟ್ರಿಗರ್ ತುಂಬಾ ಸ್ಮೂತ್ ಇರುತ್ತೆ ಇದರಲ್ಲಿ. ಈಗ ಇದರಲ್ಲಿ ನೀವು ಡೈರೆಕ್ಟ್ ಫೈರ್ ಮಾಡಬಹುದು, ಇಲ್ಲಾಂದ್ರೆ ಟ್ರಿಗರ್ ಪುಲ್ ಮಾಡ್ಕೊಂಡೆ ಫೈರ್ ಮಾಡಬಹುದು. ಸ್ಮೂತ್ ಆಗಿ ಈಸಿ ಆಗುತ್ತೆ, ಈಸಿ ಫೈರಿಂಗ್ ಇರುತ್ತೆ. ಆ ತರ ಇದು ಬರುತ್ತೆ ನಿಮ್ಗೆ. ಇದ್ ಬಿಟ್ರೆ ನಿಮ್ಗೆ ಪಿಸ್ಟಲ್ ಅಲ್ಲಿನೇ ಈ ತರ ಬರುತ್ತೆ. ಪಿಸ್ಟಲ್ಸ್ ಎಲ್ಲ ಇದು ಬೆರೆಟಾ ಎಲ್ಲ ಬರುತ್ತೆ. ಆ ತರ ಈಸಿ ಲೋಡಿಂಗ್ ಬರುತ್ತೆ, ಸ್ಲೈಡಿಂಗ್ ಆಕ್ಷನ್, ಫೈರಿಂಗ್ ಈ ತರ ಈಸಿ ಪಿಸ್ಟಲ್ ಬರುತ್ತೆ ಸರ್. ಈ ತರ ಆಪರೇಟಿಂಗ್ ಬರುತ್ತೆ ಇದು. ಬಟ್ ಎಲ್ಲ ಈಸಿ ಸ್ಮೂತಿಂಗ್ ಆಪರೇಟಿಂಗ್. ಬಟ್ ಯಾರು ಬೇಕಾದ್ರೂ ಪರ್ಚೇಸ್ ಮಾಡಬಹುದು. ಏನ್ ಪರ್ಚೇಸಿಂಗ್ ರೇಟ್ ಎಷ್ಟಿದೆ ಸರ್ ಇಂಡಿವಿಜುವಲ್ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಬರೋದಾದ್ರೆ? ಎಸ್ ಸರ್, ಇದು ಮಲ್ಟಿ ಶಾಟ್ಸ್ ಎಲ್ಲ ಸ್ಟಾರ್ಟಿಂಗ್ ನಿಮ್ಗೆ 30,000 ಸ್ಟಾರ್ಟಿಂಗ್ ಬರುತ್ತೆ. 30,000 ಇಂದ ಸ್ಟಾರ್ಟಿಂಗ್ ಮಲ್ಟಿ ಶಾಟ್. ಸಿಂಗಲ್ ಶಾಟ್ ಎಲ್ಲ 1,500 ಇಂದ 8,000 ತನಕ ಬರುತ್ತೆ ನಿಮ್ಗೆ ಪಿಸ್ಟಲ್ಸ್. ಸಿಂಗಲ್ ಶಾಟ್ ಪಿಸ್ಟಲ್ಸ್ ಎಲ್ಲ ಅದು ಒಂದ್ ಹಾಕೊಂಡು ಫೈರ್ ಮಾಡ್ಕೊಂಡು ಬರುತ್ತೆ. ಇದೆಲ್ಲ ಮಲ್ಟಿ ಶಾಟ್ ಪಿಸ್ಟಲ್ಸ್ ಬರುತ್ತೆ ನಿಮ್ಗೆ. ಮಲ್ಟಿ ಶಾಟ್ಸ್ ಅಲ್ಲಿ 6 ಶಾಟ್ಸ್ 8 ಶಾಟ್ಸ್ ಎಲ್ಲ ಬರುತ್ತೆ. ಆ ತರ ಸರ್ ಅದ್ ಪ್ರಕಾರ ಮಾಡ್ಬೋದು ನಿಮ್ಗೆ. ಸಿಂಗಲ್ ಶಾಟ್ ಇರಿ ಸರ್, ಒಂದ್ ನಿಮಿಷ. ಸಿಂಗಲ್ ಶಾಟ್ ಎಲ್ಲ ತೆಗ್ಬಿಟ್ಟು ತೋರಿಸ್ತೀನಿ. ಲೋಡ್ ಮಾಡಿ ಫೈರ್ ಮಾಡೋದು. ಸಿಂಗಲ್ ಶಾಟ್ ಗನ್ಸ್ ಎಲ್ಲ ನಿಮ್ಗೆ ಈ ತರ ಬರುತ್ತೆ. ಇದೆಲ್ಲ ಸಿಂಗಲ್ ಶಾಟ್ ಗನ್ಸ್ ಬರುತ್ತೆ ಸರ್. ಇದೆಲ್ಲ ಜಾತ್ರೆಯಲ್ಲಿ ಯೂಸ್ ಮಾಡಕ್ಕೆ, ಪ್ರಾಕ್ಟೀಸ್ ಮಾಡಕ್ಕೆ ಎಲ್ಲ ಈ ತರ ಬರುತ್ತೆ. ಸಿಂಗಲ್ ಶಾಟ್ ಗನ್ಸ್ ಇದು ಬ್ರೇಕ್ ಬ್ಯಾರಲ್ ಅಂತ ಹೇಳ್ತೀನಿ. ಫಸ್ಟ್ ಈ ತರ ಮೇಲೆ ಹೊಡಿಬೇಕು, ಓಪನ್ ಆಗುತ್ತೆ, ಹಿಂಗ್ ಇಟ್ಕೊಂಡು ಲೋಡ್ ಆಗುತ್ತೆ. ಆಮೇಲೆ ನೀವು ಗುಂಡ್ ಹಾಕಿ ಹೆಸರು ಕಾಳು ಹಾಕ್ಬಹುದು. ಏರ್ ಗನ್ ಪೆಲೆಟ್ಸ್ ಹಾಕಿ ಕ್ಲೋಸ್ ಮನೇಲಿರೋ ಹೆಸರು ಕಾಳನ್ನು ಯೂಸ್ ಮಾಡಬಹುದು. ಹೆಸರು ಕಾಳು ಆಗಿದ್ರೇನೆ ನಿಮ್ಗೆ ಅದು ಟಾರ್ಗೆಟ್ ಪ್ರಾಕ್ಟೀಸ್ ಮಾಡಕ್ಕೆ, ಬಲೂನ್ ಶೂಟಿಂಗ್ ಎಲ್ಲ ಇದಾಗುತ್ತೆ. ಹಾಕೊಂಡು ಫೈರ್ ಮಾಡೋದು ಈ ತರ. ಸೌಂಡ್ ಈ ತರ ಬರುತ್ತೆ ಅಷ್ಟೇ ಇದ್ರಲ್ಲಿ. ಇದೆಲ್ಲ ಕೋತಿ ಓಡಿಸಕ್ಕೆ, ಆನೆ ಓಡಿಸಕ್ಕೆ ಎಲ್ಲ ಫಾರ್ಮ್ ಹೌಸ್ ಪ್ರಾಕ್ಟೀಸ್ ಅಲ್ಲಿ ಎಲ್ಲ ಆಗುತ್ತೆ. ಫನ್ ಶೂಟಿಂಗ್ ಸುಮ್ನೆ ಟಾರ್ಗೆಟ್ ಪ್ರಾಕ್ಟೀಸ್ ಎಲ್ಲ ಮಾಡಕ್ ಆಗುತ್ತೆ. ಟ್ರಿಗರ್ ಸ್ಮೂತ್ ಬರುತ್ತೆ. ಈ ತರ ಇದು ಸಿಂಗಲ್ ಶಾಟ್ ಪಿಸ್ಟಲ್ಸ್ ಇದು ಬರುತ್ತೆ. ಇನ್ನೊಂದು ನಿಮ್ಗೆ ಈ ತರಾನೇ ಬರುತ್ತೆ. ಎಷ್ಟು ಬುಲೆಟ್ ಯೂಸ್ ಮಾಡಬಹುದು ಇದು? ಸಿಂಗಲ್ ಯೂಸ್ ಮಾಡಬಹುದು ಪದೇ ಪದೇ. ಇದು ನಿಮ್ಗೆ ಅರೌಂಡ್ 3,500 ಬರುತ್ತೆ. 1,500 ಇಂದ 8,000 ತನಕ ಬರುತ್ತೆ. ಸೊ ಇದೆಲ್ಲ ಸಿಂಗಲ್ ಶಾಟ್ ವೆಪನ್ಸ್ ನಿಮ್ಗೆ ಈ ತರ ಬರುತ್ತೆ. 1,500 to 8,000 ಈ ತರ ವೆಪನ್ಸ್ ಬರುತ್ತೆ ಸರ್. ಇದೆಷ್ಟಾಗುತ್ತೆ? ಅದನ್ನೇ 3,000 ಆಗುತ್ತೆ. ಇದು 3,500 ಆಗುತ್ತೆ. ಇನ್ನ ಕಡಿಮೆ ಇದೆ 2,500 ಅದರಲ್ಲಿ ಎಲ್ಲ ವೆಪನ್ಸ್ ಆ ತರ ಬರುತ್ತೆ ಇದರಲ್ಲಿ. ಇದು ಎಲ್ಲ ಇಂಡಿಯನ್ ವೆಪನ್ಸ್ ಈ ತರ ಬರುತ್ತೆ ಸರ್. ಎಲ್ಲ ಇಂಪೋರ್ಟೆಡ್ ಇದೆ ಇದರಲ್ಲಿ. ಇಂಪೋರ್ಟೆಡ್ ಇದೆ, ಇಂಡಿಯನ್ ಇದೆ, ಇಂಪೋರ್ಟೆಡ್ ಇದೆ. ಇಂಪೋರ್ಟೆಡ್ ಇದೆಲ್ಲ ನಿಮ್ಗೆ ಇಟ್ಟಿರೋದೆಲ್ಲ ಇಂಪೋರ್ಟೆಡ್ ಬರುತ್ತೆ. ಇದರಲ್ಲಿ ನಿಮ್ಗೆ ವೆರಿ ಯುನೀಕ್ ಅಂಡ್ ಸ್ವಲ್ಪ ಒಳ್ಳೆ ಮಾಡೆಲ್ಸ್ ಇದೆ ನಮ್ಮ ಹತ್ರ. ಬೆರೆಟಾಸ್ ವರ್ಲ್ಡ್ಸ್ ಬೆಸ್ಟ್ ಮಾಡೆಲ್ಸ್ ನಿಮ್ಗೆ ಬೆರೆಟಾ ಇದೆ, ಕೋಲ್ಟ್ ಇದೆ, ಗ್ಲಾಕ್ಸ್,
ವಾಲ್ಟರ್, ಸ್ಮಿತ್ ಅಂಡ್ ವೆಸ್ಸನ್ ಇದು ಎಲ್ಲ ಬರುತ್ತೆ. ಬಟ್ ನನಗೆ ಇದು ಓಪನ್ ಆಯ್ತಲ್ಲ, ಇದು ಆಕ್ಚುಲಿ ನನಗೆ ತುಂಬಾ ಯೂನಿಕ್ ಅಂತ ಅನಿಸ್ತು. ಏನಿದು ಈಗ ಹೇಗೆ ಯೂಸ್ ಮಾಡೋದಿಲ್ಲ ಅಥವಾ ಇದಕ್ಕೆ ಹೇಳೋದು ರಿವಾಲ್ವರ್ ಬಂದು ಓಪನಿಂಗ್ ನಿಮ್ಗೆ ಈ ತರ ಮುಂದೆ ಪುಷ್ ಮಾಡಬೇಕು, ಸೇಮ್ ಆಸ್ ಇಟ್ ಇಸ್ ಓಪನಿಂಗ್ ಈ ತರ ಬರುತ್ತೆ, ಓಪನ್ ಆಗುತ್ತೆ. ಇದರಲ್ಲಿ ಶೆಲ್ ಇದ್ ಒಳಗಡೆ ನಿಮ್ಗೆ ಪೆಲೆಟ್ಸ್ ಹಾಕೋದು ನೀವು, ಇದೊಳಗಡೆ ಪೆಲೆಟ್ ಹಾಕಿ ಫೈರ್. ಇದು ಆಕ್ಚುಲಿ ರಿಯಲ್ ಬುಲೆಟ್ ಅಲ್ಲ, ಇದರೊಳಗೆ ಪೆಲೆಟ್ಸ್ ಯೂಸ್ ಮಾಡಿ ಫೈರ್ ಮಾಡೋದು. ಓಕೆ, ಇದು ಸಿನಿಮಾಸ್ಗೆ ಯೂಸ್ ಆಗುತ್ತೆ ನಿಮ್ಗೆ, ಸಿನಿಮಾದಲ್ಲೆಲ್ಲ ಮೂವಿ ಶೂಟಿಂಗ್ ಎಲ್ಲ ಯೂಸ್ ಆಗೋದು ಇದೇ ತರ. ಇದೆಲ್ಲ ಆಕ್ಚುಲ್ ಬರೋದು ನಿಮ್ಗೆ ಮೂವಿ ಶೂಟಿಂಗ್ ಹಾಕೊಂಡಿದ್ದು. ಎಷ್ಟು ಡಿಸ್ಟೆನ್ಸ್ ಫೈರ್ ಮಾಡಬಹುದು ಸರ್ ಇದು? ಯಾವುದು ಇದು ಎಲ್ಲ ಅಪ್ ಟು ಹೋಗುತ್ತೆ ಸರ್ ನಿಮ್ಗೆ 50 to 80 feet 100 feet ಅಷ್ಟೇ, ನಿಯರೆಸ್ಟ್ ಡಿಸ್ಟೆನ್ಸ್ ಅಲ್ಲಿ ಹೋಗುತ್ತೆ. ಇದು ಎಲ್ಲ ರಿವಾಲ್ವರ್ಸ್. ಇದು ಬಂದು ಸ್ಮಿತ್ ಅಂಡ್ ವೆಸ್ಸನ್ ರಿವಾಲ್ವರ್. ಈ ರಿವಾಲ್ವರ್ ಕಾಸ್ಟಿಂಗ್ ಬಂದ್ಬಿಟ್ಟು ನಿಮ್ಗೆ ಅರೌಂಡ್ 45,000 ಬರುತ್ತೆ. 40,000? ಎಸ್, 45,000 45,000 ಬರುತ್ತೆ. ಇವಕ್ಕೆಲ್ಲ ಲೈಸೆನ್ಸ್ ಮಾಡಿಸ್ಬೇಕಾ? ಆಧಾರ್ ಕಾರ್ಡ್ ಬೇಕು. ಎನಿ ಗನ್ಗೆ ನೀವು ತಗೊಂಡ್ರೆ ಆಧಾರ್ ಕಾರ್ಡ್ ಕಂಪಲ್ಸರಿ. ಗನ್ ಪಬ್ಲಿಕ್ ಅಲ್ಲಿ ಡಿಸ್ಪ್ಲೇ ಮಾಡಬಾರ್ದು, ಯಾಕಂದ್ರೆ ಗನ್ ಅಂದ್ರೆ ಗನ್, ಅದು ಗನ್ ಅಂದ್ರೆ ಗನ್, ಇಟ್ ಗನ್ ಇಸ್ ಅ ಗನ್, ಅದು ಬೇರೆ ಏನು ವಿಷಯ ಇಲ್ಲ ಅದ್ರಲ್ಲಿ. ಸೊ ಪಬ್ಲಿಕ್ ಅಲ್ಲಿ ಹೆಂಗ್ ಪಬ್ಲಿಕ್ ಡಿಸ್ಪ್ಲೇ ಮಾಡಬಾರ್ದು. ಪಬ್ಲಿಕ್ ಅಲ್ಲಿ ಆರಾಮಿಂದ ತಗೊಂಡು ಯಾವಾಗ ಬೇಕು ಎಮರ್ಜೆನ್ಸಿ ಫಾರ್ಮ್ ಹೌಸ್ ಅಲ್ಲಿ ಯೂಸ್ ಮಾಡೋದು. ನಮ್ಗೆ ಟಾರ್ಗೆಟ್ ಪ್ರಾಕ್ಟೀಸ್ ಬೇಕಾದ್ರೆ ಟಾರ್ಗೆಟ್ ಪ್ರಾಕ್ಟೀಸ್ ಗೆ ಯೂಸ್ ಮಾಡಬಹುದು. ಈ ತರ ಬರುತ್ತೆ ಇದರಲ್ಲಿ. ಬಟ್ ಏನ್ ಎಫೆಕ್ಟ್ಸ್ ಆಗುತ್ತೆ ಸರ್? ಪೆಲೆಟ್ಸ್ ಏನು ಎಫೆಕ್ಟ್ಸ್ ಆಗಲ್ಲ, ಯಾರೋ ಮನುಷ್ಯರ ಮೇಲೆ ಸುಮ್ಮನೆ ಪ್ರಯೋಗ ಮಾಡಿದ್ರು ಏಟ್ ಆಗುತ್ತೆ. ಓಕೆ ಓಕೆ, ಪೆಟ್ಟಾಗುತ್ತೆ, ಏಟ್ ಆಗುತ್ತೆ. ಕಲ್ ತಗೊಂಡು ಹೊಡಿಯೋ ತನಕ ಆತರ ಏಟ್ ಆಗುತ್ತೆ. ಓಕೆ ಓಕೆ, ಬಟ್ ಸಾಯಲ್ಲ. ಏರ್ ಗನ್ಸ್ ಅಲ್ಲಿ ಅಲ್ಲ, ಅದೇ ಡಿಫ್ರೆನ್ಸ್ ನಿಮ್ಗೆ. ಏರ್ ಗನ್ಗೆ ಒರಿಜಿನಲ್ ವೆಪನ್ ಅಲ್ಲಿ ಸೆಕೆಂಡ್ ಚಾನ್ಸ್ ಇಲ್ಲ. ಅದರಲ್ಲಿ ಫೈರ್ ಆಯ್ತು ಅಂದ್ರೆ ಫಿನಿಶ್. ಇದ್ರಲ್ಲಿ ಎಲ್ಲ ನಿಮ್ಗೆ ಏಟ್ ಆಗಕ್ಕೆ, ಓಡ್ಸಕ್ಕೆ ಏಟ್ ಆಗುತ್ತೆ. ಗನ್ ಅಂದ್ರೆ ಸುಮ್ನೆ ಏಟ್ ಆಗುತ್ತೆ ಅಷ್ಟೇ. ನಾರ್ಮಲ್ ಎಷ್ಟು weight ಇದೆ ಸರ್ ಇದು? ಸೇಮ್ ಇದು ಎಲ್ಲ ನಿಮ್ಗೆ ಆಲ್ಮೋಸ್ಟ್ 800 grams 900 grams ಆ ತರ ಬರುತ್ತೆ ನಿಮ್ಗೆ. ಈ ಪೊಲೀಸ್ ಅಧಿಕಾರಿಗಳೆಲ್ಲ ಯೂಸ್ ಮಾಡೋದು ಇಷ್ಟೇ weight ಇರುತ್ತೆ, ಆಲ್ಮೋಸ್ಟ್ ಇಷ್ಟು weight ಇರುತ್ತೆ. ಒರಿಜಿನಲ್ ಬೇರೆ ಇರುತ್ತೆ ಸರ್, ಆಲ್ಮೋಸ್ಟ್ ಸೇಮ್ weight ಬರುತ್ತೆ, ಅದು ಬೇರೆ ಇರುತ್ತೆ ಅವ್ರದ್ದು. ಈ ತರ ಇದು ಫಿನಿಶಿಂಗ್ ಎಲ್ಲ ಸೇಮ್ ಆ ತರಾನೇ ಕೊಟ್ಟಿರ್ತಾರೆ. ಫಿನಿಶಿಂಗ್ಸ್ ಎಲ್ಲ ಆ ತರ ಬರುತ್ತೆ. ಇದು ಈ ತರ ಬರುತ್ತೆ. ಸ್ಮಿತ್ ಅಂಡ್ ವೆಸ್ಸನ್ ರಿವಾಲ್ವರ್. ಇದು ಸ್ಮಿತ್ ಅಂಡ್ ವೆಸ್ಸನ್ ರಿವಾಲ್ವರ್ ಹೇಳ್ತೀನಿ. ಆಮೇಲೆ ನಿಮ್ಗೆ ಇದರಲ್ಲಿ ಡ್ಯಾನ್ ವೆಸ್ಸನ್ ಬರುತ್ತೆ ರಿವಾಲ್ವರ್. ಡ್ಯಾನ್ ವೆಸ್ಸನ್ ಇದು ಸ್ವಲ್ಪ ಚಿಕ್ಕದು ಬರುತ್ತೆ, ಹ್ಯಾಂಡಿ ಆಗಿ ಈಸಿ ಟು ಹೋಲ್ಡ್. ಇದನ್ನೇ ಸೇಮ್ ಆಪರೇಟಿಂಗ್. ನಿಮ್ಗೆ ಮುಂದೆ ಪ್ರೆಸ್ ಮಾಡ್ಕೊಂಡು ಓಪನ್ ಆಗುತ್ತೆ. ಸೇಫ್ಟಿ ಲಾಕ್ ಬರುತ್ತೆ, ಫೈರ್ ಆಗಲ್ಲ. ಆಮೇಲೆ ನೀವು ಮುಂದೆ ಪ್ರೆಸ್ ಮಾಡಿದ್ರೆ ಇದು ಮುಂದೆನೆ ಓಪನ್ ಆಗುತ್ತೆ. ಈ ತರ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ, ಇದು ಕ್ಲೋಸ್ ಆಗುತ್ತೆ, ಫೈರ್ ಆಗುತ್ತೆ. ಈ ತರ ಇದು 2.5 inch. ಇದೆಲ್ಲ ನಿಮ್ಗೆ 35,000 ಆ ತರ ಬರುತ್ತೆ. ಸೊ ಸ್ಪೋರ್ಟ್ಸ್ ಯೂಸ್ ಆಗುತ್ತೆ ಇದರಿಂದ ಪ್ರಾಕ್ಟೀಸ್ ಮಾಡೋದ್ರ ಮುಖಾಂತರ? ಆಲ್ಮೋಸ್ಟ್ ಯೂಸ್ ಆಗುತ್ತೆ, ಸ್ಪೋರ್ಟ್ಸ್ ಗೆಲ್ಲ ಆಗುತ್ತೆ. ಇದೆಲ್ಲ ಯೂಸ್ ಆಗುತ್ತೆ ನಿಮಗೆ, ಸ್ಪೋರ್ಟ್ಸ್ ಗೆ ಆಪರೇಟಿಂಗ್ ಎಲ್ಲ ಯೂಸ್ ಆಗುತ್ತೆ ಇದರಲ್ಲಿ. ಆಮೇಲೆ ಡ್ಯಾನ್ ವೆಸ್ಸನ್ ಇದು 4 inch ರಿವಾಲ್ವರ್ ಬರುತ್ತೆ ನಿಮಗೆ. ಡ್ಯಾನ್ ವೆಸ್ಸನ್ 4 inch ರಿವಾಲ್ವರ್. ಇದು ಇದನ್ನೇ ಸೇಮ್ ಹಂಗೆ ಆಪರೇಟಿಂಗ್, ಫೈರ್ ಸಿಲಿಂಡರ್ ಹಾಕೊಂಡು ಫೈರ್ ಮಾಡೋದು. ಇದು ಮಲ್ಟಿ ಶಾಟ್ ಬರುತ್ತೆ ಸೇಮ್. ಅದರಲ್ಲಿ ಚಿಕ್ಕದು 2.5 inch ಪೆಲೆಟ್ಸ್ ತೋರಿಸಬಹುದು. ಹಂಗೆ ಅದು ಪೆಲೆಟ್ಸ್ ಇದರೆಲ್ಲ ಆ ತರ ಬರುತ್ತೆ ಸರ್, ನಿಮಗೆ ತೋರಿಸ್ತೀನಿ ಅದನ್ನೇ. ಇದರಲ್ಲಿ ಮೆಟಲ್ ಬಾಲ್ ಹಾಕೊಂಡು ಫೈರ್ ಮಾಡಬಹುದು ನೀವು, ಮೆಟಲ್ ಬಾಲ್ಸ್ ಹಾಕೊಂಡೆ ಫೈರ್ ಮಾಡಬಹುದು, ಎಲ್ಲ ಇರುತ್ತೆ ಅದು. ಅಂಡ್ ಆಮೇಲೆ ಇದು ಯುನೀಕ್ ಅಂಡ್ ಒನ್ ಆಫ್ ದ ಬೆಸ್ಟ್ ಮಾಡೆಲ್ಸ್. ಇದು ವೆಬ್ಲಿ ರಿವಾಲ್ವರ್ ಅಂತ ಹೇಳ್ತೀನಿ. ಓಕೆ, ಸೇಮ್ ಟು ಸೇಮ್ ಒರಿಜಿನಲ್ ತರ ಬರುತ್ತೆ ಇದು. ವೆಬ್ಲಿ ರಿವಾಲ್ವರ್ 4 inches ರಿವಾಲ್ವರ್. ಇದು ಲಾಂಗ್ ಬ್ಯಾರಲ್. ಇದರಲ್ಲಿ ಸೇಮ್ ವೆಬ್ಲಿ ನಿಮ್ಗೆ 2 inches ಇದೆ ನಮ್ಮ ಹತ್ರ. 2 inch and 4 inch ಎರಡೂನೇ ಇರುತ್ತೆ. ಇದು ಈ ವಿಡ್ತ್ ಇದೆಯಲ್ಲ ಸರ್, ಏನ್ ಡಿಫರೆನ್ಸ್ ಆಗುತ್ತೆ ಇದಕ್ಕೂ ಏನ್ ಡಿಫರೆನ್ಸ್? ಅದು ಬ್ಯಾರಲ್ ಲೆಂತ್, ಲಾಂಗ್ ಬ್ಯಾರಲ್, ಶಾರ್ಟ್ ಬ್ಯಾರಲ್. ಓಕೆ ಓಕೆ, ನಮ್ಗೆ ಹೆಂಗ್ ಈಸಿ ಕ್ಯಾರಿಂಗ್ ಆಗುತ್ತೆ ಈ ತರ ಬರುತ್ತೆ. ಡಿಫರೆನ್ಸ್ ಅದು ಬಿಟ್ರೆ ಬೇರೆ ಏನಿಲ್ಲ, ಡಿಫರೆನ್ಸಸ್ ಬೇರೆ ಅಷ್ಟೇ. ಇದು ಆದ್ಮೇಲೆ ನಿಮ್ಗೆ ಇನ್ನೊಂದು ಲಿಮಿಟೆಡ್ ಎಡಿಷನ್ ಇದೆ ರಿವಾಲ್ವರ್ ಅಲ್ಲಿ. ಗೋಲ್ಡ್ ಕಲರ್ ರಿವಾಲ್ವರ್ ಬರುತ್ತೆ, ಲಿಮಿಟೆಡ್ ಎಡಿಷನ್. ಇದನ್ನೇ ಹಂಗೆ ಫೈರಿಂಗ್ ಸಿಂಗಲ್ ಆಪರೇಟೆಡ್ ಈ ತರ ಬರುತ್ತೆ. ಓಕೆ, ಇದು ಬರುತ್ತೆ ನಿಮ್ಗೆ ರಿವಾಲ್ವರ್. ಆಮೇಲೆ ನಿಮ್ಗೆ ಪಿಸ್ಟಲ್ಸ್ ಬರುತ್ತೆ. ಗ್ಲಾಕ್ ಅಲ್ಲಿ ನಮ್ಮ ಹತ್ರ ಇದೆ. ಗ್ಲಾಕ್ Gen 3 ಇದೆ, ಆಮೇಲೆ Gen 4 Gen 5 ನೇ ಇದೆ. ಗ್ಲಾಕ್ ಎಲ್ಲಾ ಮಾಡೆಲ್ಸ್ ಇದೆ, 2 ಮಾಡೆಲ್ಸ್. ಎಸ್, ಪಿಸ್ಟಲ್ಸ್. ಇದು ಗ್ಲಾಕ್ಸ್ ಬರುತ್ತೆ ನಿಮ್ಗೆ, ಗ್ಲಾಕ್ ಮಾಡೆಲ್ಸ್ ಇದನ್ನೇ ಬರುತ್ತೆ. ಆಫ್ಟರ್ ದಟ್ ನಿಮ್ಗೆ ಬೆರೆಟಾ ಇದೆ ನಮ್ಮ ಹತ್ರ. ಬೆರೆಟಾ 92A1 ಇದೆ, M9A3 ನೇ ಇದೆ. ಎರಡು ಡಿಫರೆನ್ಸ್ ಇದೆ, M9A3 M92A1. ಅದು ಆದ್ಮೇಲೆ ಬೆರೆಟಾ 84FS ಇದೆ, ಇನ್ನ ಚಿಕ್ಕದು ಮಾಡಲ್. ಅದರಲ್ಲಿ ಸೇಮ್ ಇದು ಬೆರೆಟಾ 84FS. ಎಷ್ಟು ಬರುತ್ತೆ ಇದು? 84FS ಇದೆ, M92 ಅಂಡ್ M9A3. ಆಮೇಲೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಿಮಗೆ ಕೋಲ್ಟ್ ಆಪರೇಟಿಂಗ್ ಮಾಡಲ್ನೇ ಇದೆ. ಇದಕ್ಕೆಲ್ಲ ವಾರಂಟಿ ಕೊಡ್ತೀರಾ ಸರ್ ಪ್ರತಿಯೊಂದು? ಎಸ್, ವಾರಂಟಿ ಎಲ್ಲ ಇರುತ್ತೆ ಸರ್. ಸರ್ವಿಸ್ ಎಲ್ಲ ಇಲ್ಲೇ? ಮತ್ತು ಏನಾದ್ರು ಸರ್ವಿಸ್ ಮಾಡಿಸ್ಬೇಕು ಅಂದ್ರೆ ಇಲ್ಲಿಗೆ ಬರಬೇಕು? ಹೌದು, ಸರ್ವಿಸ್ ಎಲ್ಲ ಇಲ್ಲಿನೇ ಗನ್ ಶಾಪ್ ಅಲ್ಲಿ ಸರ್ವಿಸ್ ಮಾಡಬಹುದು. ನೋ ತಪ್ಪ ಅದರಲ್ಲಿ ಅಂತ. ಬೆಂಗಳೂರಲ್ಲಿ ಇದೊಂದೇ ಶಾಪ್ ಸರ್ ಅಥವಾ ಇದೆಯಾ ಬೇರೆ ಕಡೆ? ಬೆಂಗಳೂರು ಇದೆ ಸರ್. ಆಕ್ಚುಲಿ ಇದು ನಮ್ಮ ಗ್ರೇಟ್ ಗ್ರ್ಯಾಂಡ್ ಫಾದರ್ ಟೈಮ್ ಇಂದ ಸೇಮ್ ಬಿಸ್ನೆಸ್ ಬರ್ತಾ ಇದೆ. ಸೊ ಎಷ್ಟು ವರ್ಷದಿಂದ ಇದೆ ಸರ್ ಅಂಗಡಿ? ಗ್ರೇಟ್ ಗ್ರ್ಯಾಂಡ್ ಫಾದರ್ ಟೈಮ್ ಇಂದ. ಓಕೆ ಓಕೆ, ಎಸ್, ಆ ಟೈಮ್ ಇಂದ ಎಲ್ಲ ಇದೇ ಬಿಸ್ನೆಸ್ ಅಲ್ಲಿ ಇದ್ದೀನಿ ಸರ್. ಎಸ್, ಸೊ ಈ ತರ ವೆಪನ್ಸ್ ಬರುತ್ತೆ ನಿಮಗೆ. ಆಮೇಲೆ ಅದೇ ಸರ್ವಿಸ್ ಚಾರ್ಜ್ ಎಲ್ಲ ಎಷ್ಟಾಗುತ್ತೆ? ಸರ್ವಿಸ್ ಚಾರ್ಜಸ್ 1500 rupees. ಜನರಲ್ ಸರ್ವಿಸ್ ಅದು ಅಷ್ಟೇ ಬರುತ್ತೆ, 1500 ಆಗುತ್ತೆ ಅದು ಅಷ್ಟೇ.
ಏನು ಆಲ್ಮೋಸ್ಟ್ ಮೇಜರ್ ಏನ್ ಸರ್ವಿಸ್ ಬರ್ಬೋದು ಸರ್ ಈ ತರದ್ದು ತಗೊಂಡೋದ್ರೆ ಆಲ್ಮೋಸ್ಟ್ ಎಷ್ಟು ವರ್ಷ ಯೂಸ್ ಕರೆಕ್ಟ್ ಯೂಸೇಜ್ ಮಾಡ್ಲಿಲ್ಲ ಅಂದ್ರೆ ಸ್ಟಕ್ಕಿಂಗ್ ಇರುತ್ತೆ, ಆಯಿಲಿಂಗ್, ಜನರಲ್ ಸರ್ವಿಸ್ ಎಲ್ಲ ಇರುತ್ತೆ. ಅದ್ ಪ್ರಕಾರ ನೋಡ್ಕೊಂಡು ಡಿಪೆಂಡ್ಸ್ ಆನ್ ದ ರಿಪೇರ್, ಯಾವ ರಿಪೇರ್ ಹೆಂಗ್ ಬರುತ್ತೆ ಹೇಳಕ್ಕಾಗಲ್ಲ. ಯೂಸರ್ ಮೇಲೆ ಡಿಪೆಂಡ್, ಅವ್ರು ಹೆಂಗ್ ಯೂಸ್ ಮಾಡ್ತಾರೆ ಹೆಂಗ್ ಯೂಸ್ ಮಾಡಲ್ಲ ಅದ್ ಪ್ರಕಾರ ನೋಡ್ಕೊಂಡು ಮಾಡೋದು ಅಷ್ಟೇ. ಅದ್ ಪ್ರಕಾರ ಬರುತ್ತೆ ಯೂಸೇಜ್ ಮೇಲೆ. ಬಟ್ ಆ ಥರ ಮೇಜರ್ ಇಲ್ಲದೆ ಇದ್ರೆ ಮನೆಯಲ್ಲೇ ಸರಿ ಮಾಡ್ಕೋಬಹುದು. ಆ ಥರದ್ದು ಏನು ಬೇಸಿಕ್ಸ್ ಏನಾರು ಇದ್ರೆ, ಬೇಸಿಕ್ಸ್ ಇದ್ರೆ ಆಯಿಲಿಂಗ್ ಎಲ್ಲ ಜನರಲ್ ಸರ್ವಿಸ್ ಮನೆಯಿಂದ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಓಕೆ 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 ಎಸ್ ಆ ಥರ ಬರುತ್ತೆ ಅದು. ಇದಿಷ್ಟು ಈ ಕಲೆಕ್ಷನ್ ಅಲ್ವಾ? ಓಕೆ ಎಸ್ ಸರ್, ಪಿಸ್ಟಲ್ಸ್ ಆಯ್ತು. ಈಗ ರೈಫಲ್ಸ್ ಬೇಕಂದ್ರೆ ರೈಫಲ್ಸ್ ರೈಫಲ್. ಸ್ನೇಹಿತರೆ, ನೀವು ಸಿಟಿ ಗನ್ ಹೌಸ್ಗೆ ಬಂದ್ರೆ ನೀವೆಲ್ಲೂ ಕೂಡ ನೋಡದೇ ಇರತಕ್ಕಂತಹ ವೆರೈಟಿ ಏರ್ ರೈಫಲ್ಸ್ ಗಳನ್ನ ನೋಡ್ಬೋದು. ನಾನು ನೋಡ್ತಾ ಇದ್ದೀನಿ, ಅವ್ರು ಹೇಳ್ತಾ ಇದ್ರು ಬಹಳಷ್ಟು ಡಿಫ್ರೆಂಟ್ ವೆರೈಟೀಸ್ಗಳ ಜೊತೆಗೆ ಇಂಪೋರ್ಟೆಡ್ ಆಗಿರೋದು ನೋಡ್ಬೋದು. ಈ ತರದ ಡಿಸೈನ್ಸ್ಗಳು ನೀವೆಲ್ಲೂ ಕೂಡ ನೋಡಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಸರ್. ನೀವು ಎಕ್ಸ್ಪ್ಲೈನ್ ಮಾಡೋದಾದ್ರೆ ಪ್ರತಿಯೊಂದು ಇಂಡಿವಿಜುವಲ್ ನೀವು ಇಟ್ಕೊಂಡಿರ್ತಕ್ಕಂಥದ್ದು ಕೂಡ ನಾನು ಎಲ್ಲೂ ನೋಡೇ ಇಲ್ಲ ಅನ್ಕೊಳ್ತೀನಿ ಆಕ್ಚುಲ್ ಆಗಿ. ಎಸ್ ಸರ್, ಇದೆಲ್ಲ ತುಂಬಾ ಯುನೀಕ್ ಅಂಡ್ ಇದು ವರ್ಲ್ಡ್ ಅಲ್ಲಿ ಬಂದ್ರೆ ಫಸ್ಟ್ ಅಂಡ್ ಬೆಸ್ಟ್ ಏರ್ಗನ್ ಇದು FX ಕಿಂಗ್ ಅಂತ. FX ಕಿಂಗ್ ಇನ್ನ ಯಾರ ಹತ್ರ ಬಂದಿಲ್ಲ, ನಮ್ಮ ಹತ್ರನೇ ಇರೋದು. ಫಸ್ಟ್ ನೀವು ನೋಡ್ತಿರೋದು ಫಸ್ಟ್ ನಿಮ್ ವಿಡಿಯೋ, ನೀವು ಹೇಳ್ಬೋದು ನಿಮ್ ವಿಡಿಯೋಗೆನೆ ಇದು ಸ್ವಲ್ಪ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ ನಿಮ್ಗೆನೆ ಅಂತ. ನೋಡಿ ಇದು ಸ್ಟಾಕ್ ನೋಡಿ, ಇಟ್ ಇಸ್ ಆಕ್ಚುಲಿ ವುಡನ್ ಸ್ಟಾಕ್. ನೋಡಕ್ಕೆ ಹೆವಿ ಕಾಣಿಸುತ್ತೆ, ಪೂರ್ತಿ ವುಡನ್ ಫಿನಿಶಿಂಗ್, ವುಡನ್ ಅದು ನೋಡಕ್ಕೆ ಹೆವಿ, ಬಟ್ ಹೆವಿ ಇಲ್ಲ ಗನ್ನು, ಒಂದ್ ಕೈಲಿನೇ ಹೋಲ್ಡ್ ಮಾಡಬಹುದು. ನಾರ್ಮಲ್ ಆಗಿ ಅಷ್ಟು ಕಮ್ಮಿ ವೆಯ್ಟ್ ಇದೆ ಆಕ್ಚುಲಿ. ಪ್ರತಿಯೊಂದು ಏರ್ ರೈಫಲ್ ಹಿಂಗೆ ಹೋಲ್ಡ್ ಮಾಡ್ಕೊಂಡು ಹಿಂಗೆ ನಾವು ಏನ್ ತಗೊಂಡು ಹಿಂಗೆ ಫೈರ್ ನೇ ಮಾಡಬಹುದು, ಏನಾಗಲ್ಲ ಇದರಲ್ಲಿ. ಅಷ್ಟು ಲೈಟ್, ಅಷ್ಟು ಈಸಿ ಬರುತ್ತೆ. ಇದು ಎಲ್ಲ ಎಕ್ಸ್ಕ್ಲೂಸಿವ್ ರೇಂಜಸ್ ಬರುತ್ತೆ. ಎಕ್ಸ್ಕ್ಲೂಸಿವ್, ದೀಸ್ ಆರ್ ಆಲ್ ಎಕ್ಸ್ಕ್ಲೂಸಿವ್ ಗನ್ಸ್. FX ಎಲ್ಲ ಇದರಲ್ಲಿ FX ಕಿಂಗ್ ಇದು ಸ್ವಲ್ಪ ಕೆಳಗಡೆ FX ಇಂಪ್ಯಾಕ್ಟ್ ನೇ ಬರುತ್ತೆ. ಇದು FX ಇಂಪ್ಯಾಕ್ಟ್ ಬರುತ್ತೆ. ಇದು ಅಂದ್ರೆ FX ಇಂಪ್ಯಾಕ್ಟ್ ಅಂದ್ರೆ ಏನು ಸರ್? ಇಂಪ್ಯಾಕ್ಟ್ ಇದು ಬೇರೆ ಮಾಡೆಲ್, ಇದು ಚಿಕ್ಕದು ಮಾಡೆಲ್. FX ಇಂಪ್ಯಾಕ್ಟ್ ಇದು FX ಕಿಂಗ್ ಬರುತ್ತೆ. ಈ ತರ ಬರುತ್ತೆ ಮಾಡೆಲ್ ನಿಮಗೆ. FX ಇಂಪ್ಯಾಕ್ಟ್ ಇದೆ, FX ಕಿಂಗ್ ನೇ ಇದೆ ನಮ್ಮ ಹತ್ರ. ಕಿಂಗ್ ಇದು ಬಂದು ಲೇಟೆಸ್ಟ್ ಅಂಡ್ ದ ಟಾಪ್ ಎಂಡ್ ಮಾಡೆಲ್, ವರ್ಲ್ಡ್ಸ್ ಬೆಸ್ಟ್ ಟಾಪ್ ಎಂಡ್ ಮಾಡೆಲ್ ಇದು FX ಕಿಂಗ್. ಇದಕ್ಕೆ ಸ್ವಲ್ಪ ಕೆಳಗೆ FX ಇಂಪ್ಯಾಕ್ಟ್ ನೇ ಬರುತ್ತೆ. ಇದು ಶೂಟರ್ಸ್ ಗೆ ಎಲ್ಲರಿಗೆ ಗೊತ್ತಿರುತ್ತೆ, ಗನ್ ಎಂಥೂಸಿಯಾಸ್ಟ್ ಗೆ ಎಲ್ಲ ಗೊತ್ತಿರುತ್ತೆ, ಕಲೆಕ್ಟರ್ಸ್ ಗೆ ಗನ್ ಎಂಥೂಸಿಯಾಸ್ಟ್ ಗೆ ಎಲ್ಲ ಗೊತ್ತಿರುತ್ತೆ FX ಇಂಪ್ಯಾಕ್ಟ್ ಏನ್ FX ಕಿಂಗ್ ಅಂತ ಏನಂತ. ಬಟ್ ಫಾರ್ ಎಕ್ಸ್ಕ್ಲೂಸಿವ್ಲಿ ನಿಮ್ ವಿಡಿಯೋಗೆನೆ ಗೊತ್ತಾಗ್ಬಿಡುತ್ತೆ ಇದು ಯಾವ ಗನ್ ಅಂತ. ನಿಮ್ ವಿಡಿಯೋಗೆನೆ ಗೊತ್ತಾ FX ಏನ್ ಫಂಕ್ಷನ್ಸ್ ಏನ್ ಸರ್ ಇದು ಆಕ್ಚುಲಿ ಏನ್ ಡಿಫರೆನ್ಸ್ ಬೇರೆದಕ್ಕೆ ಹೋಲಿಸ್ಕೊಂಡ್ರೆ ಇದು ಏನ್ ಡಿಫರೆನ್ಸ್ ಇದೆ ಸರ್? ಸರ್ ಈಗ ಕಾರ್ಸ್ ಅಂಡ್ ಬೈಕ್ಸ್ ಅಲ್ಲಿ ನಮ್ಗೆ BMW ಇದೆ, ಬೆನ್ಸ್ ಇದೆ, ಆತರ ಬರುತ್ತೆ ನಮ್ಗೆ, ಆಡಿ ಎಲ್ಲ ಬರುತ್ತೆ. ಸೊ ಅದ್ ಪ್ರಕಾರ ಇದನ್ನೇ ಬೇರೆ. ಸೊ ಇದು ಎಲ್ಲ ಎಕ್ಸ್ಕ್ಲೂಸಿವ್ ಅಂದ್ರೆ ಯು ಕ್ಯಾನ್ ಟೆಲ್ ದಿಸ್ ಇಸ್, ಇದೆಲ್ಲ ನಿಮ್ಗೆ ಬೆನ್ಸ್ ಅಂಡ್ ರೋಲ್ಸ್ ರಾಯ್ಸ್ ಆಫ್ ದ ಏರ್ಗನ್ಸ್ ಅಂತ. ಇದರಲ್ಲಿ ಟಾಪ್ ಮೋಸ್ಟ್ ಏರ್ಗನ್ಸ್, ಫಿನಿಶಿಂಗ್ ಕ್ವಾಲಿಟಿ ಆತರ ಇದು ಬರುತ್ತೆ ನಿಮ್ಗೆ. ವೆಪನ್ಸ್ ಅಲ್ಲಿ ಈ ತರ ವೆಪನ್ಸ್ ಫಿನಿಶಿಂಗ್ ಬರುತ್ತೆ ನಿಮ್ಗೆ. ಇದು ಹೇಗೆ ಆಕ್ಚುಲಿ ಹೇಗೆ ನೀವು ಈ ತರ ಹೇಳ್ಕೊಂಡು ಈ ತರ ತೋರಿಸಬಹುದಾ ಫಂಕ್ಷನ್? ಇದು ಆಪರೇಟಿಂಗ್ ಎಲ್ಲ ಇದು ಒಂದೇ ಸರ್. ಇದು ಹೋಲ್ಡಿಂಗ್ ನೋಡಿ ಹಿಂಗ್ ಕೊಟ್ಟಿದ್ದಾರೆ, ಹೋಲ್ಡ್ ಮಾಡೋದು ಗ್ರಿಪ್ ಈ ತರ ಕೊಟ್ಟಿದ್ದಾರೆ. ಇದು ಆಲ್ಮೋಸ್ಟ್ ಹಿಂಗೆ ಡೈರೆಕ್ಟ್ ಹೋಗುತ್ತೆ, ಹಿಂಗ್ ತಗೊಂಡು ಡೈರೆಕ್ಟ್ ನಾವು ಏಮ್ ತಗೋಬಹುದು ಅಷ್ಟೇ. ಸಿಂಪಲ್ ಏಮಿಂಗ್ ಎಲ್ಲ ಈ ತರ ಬರುತ್ತೆ. ಇದ್ಮೇಲೆ ಸ್ಕೋಪ್ ಬರುತ್ತೆ, ಅವ್ರ ರೆಡ್ ಡಾಟ್ ಸೈಟ್ ಹಾಕೊಂಡು ತಗೊಂಡು ಫೈರ್ ಮಾಡೋದು. ಮೇಲೆ ಇದ್ರ ಮೇಲೆ ಮತ್ತೆ ಸ್ಕೋಪ್ ಬರುತ್ತೆ. ಸ್ಕೋಪ್ ಈ ತರ ಬರುತ್ತೆ ನಿಮ್ಗೆ, ಅದರಲ್ಲಿ ಇದೆ, ಆ ಗನ್ ಅಲ್ಲಿ ಇದೆಲ್ಲ ಆ ತರ ಬರುತ್ತೆ ಸ್ಕೋಪ್ ನಿಮ್ಗೆ. ಸೊ ಇದು ಎಕ್ಸ್ಕ್ಲೂಸಿವ್ ನಿಮ್ಗೆ FX ಕಿಂಗ್ ಬರುತ್ತೆ. ಎಲ್ಲ ಇಂಪೋರ್ಟೆಡ್ ಸರ್ ಇವೆಲ್ಲ ಪ್ರತಿಯೊಂದು. FX ಕಿಂಗ್ ಬರುತ್ತೆ. FX ಕಿಂಗ್ ಆದ್ಮೇಲೆ ನಿಮ್ಗೆ ಇನ್ನೊಂದು ನಮ್ ಫೇವರೇಟ್ ನಿಮ್ಗೆ ಏರ್ ಆರ್ಮ್ಸ್ ಬರುತ್ತೆ. ಏರ್ ಆರ್ಮ್ಸ್ S510 ಏರ್ ಆರ್ಮ್